ಎವ್ರಿವನ್ ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಗೊಜ್ಜು ನೋಡ್ರಿ. ಈ ಚಳಿಗಾಲದಾಗ ಮತ್ತು ವಾತಾವರಣ ಎಲ್ಲ ಚೇಂಜ್ ಆಗ್ತಿರ್ತೈತಲ್ಲ, ನೆಗಡಿ ಕೆಮ್ಮು ಜ್ವರ ಬರ್ತಿರ್ತಾವೆ. ಅದಕ್ಕಂತೇಳಿ ಈ ಥರ ಗೊಜ್ಜು ಮಾಡತ್ತೆ ನಾನು. ಇದು ಅಜ್ವಾನ್ ಎಲೆಯಿಂದ ಗೊಜ್ಜು ಮಾಡತ್ತೆ ನೋಡ್ರಿ ನಾನು. ಇದನ್ನು ಅಜ್ವಾನ್ ಎಲೆ ಕೆಮ್ಮು ನೆಗಡಿ ಕಫಾಕಂತೂ ಭಾಳ ಚಲೋ ನೋಡ್ರಿ. ಇದನ್ನು ಹಂಗಂತೂ ತಿನ್ನೋಕ್ಕಾಗೋದಿಲ್ಲ. ಈ ರೀತಿ ಗೊಜ್ಜು ಮಾಡ್ಕೊಂಡು ತಿಂದ್ರೆ ಮಕ್ಕಳಿಗೂ ಒಳ್ಳೇದು, ದೊಡ್ಡವ್ರಿಗೆ ವಯಸ್ಸಾದವ್ರಿಗೆ ಎಲ್ಲರಿಗೂ ಒಳ್ಳೇದು ನೋಡ್ರಿ. ಈ ಗೊಜ್ಜು ಅಂತೂ ಮಸ್ತ್ ಐತ್ರಿ. ಚಪಾತಿ ರೊಟ್ಟಿ ಅನ್ನಕ್ಕೆ ಎಲ್ಲದಕ್ಕೂ ಮಸ್ತ್ ಸೂಪರ್ ಆಗೈತಿ. ನೀವು ಒಂದು ಸತಿ ಮಾಡ್ಕೊಂಡು ತಿಂದುಬಿಟ್ರೆ ಹಗಲೇ ಮುಗಲೇ ಇದನ್ನು ಮಾಡ್ಕೊಂಡು ತಿಂತೀರಿ. ಎಲ್ಲರೂ ಹಿತ್ತಲ್ದಾಗ ಇದನ್ನು ಹಚ್ತಾರೆ ನೋಡ್ರಿ. ಎಲ್ಲಿ ಮಕ್ಕಳಿರೋ ಮನ್ಯಾಗಂತೂ ಇದನ್ನು ಹಚ್ತಾರೆ. ಯಾಕಂದ್ರೆ ಮಕ್ಳಿಗೆ ಒಂದು ಸ್ವಲ್ಪ ನೆಗಡಿ ಕೆಮ್ಮ ಬಂದುಬಿಡ್ತಂದ್ರೆ ಈ ಎಲೆನ ಒಂದು ಸ್ವಲ್ಪ ಬಿಸಿ ಮಾಡಿ ಒಂದು ಸ್ವಲ್ಪ ರಸ ಹಿಂಡಿ ಹಾಕಿಬಿಟ್ರೆ ಮಸ್ತ್ ಮಕ್ಕಳಿಗೆ ಜಲ್ದಿನ ಕಡಿಮೆ ಆಕೈತಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೇನೆ ನೋಡ್ರಿ. ಫಸ್ಟಿಗೆ ಗ್ಯಾಸಿನ ಮ್ಯಾಗ ಒಂದು ಪ್ಯಾನ್ ಇಟ್ಕೊಂಡೇನೆ ನೋಡ್ರಿ. ಆ ಪ್ಯಾನಿಗೆ ಒಂದೆರಡು ದೊಡ್ಡ ಸ್ಪೂನ್ಲೆ 2 ಸ್ಪೂನ್ ಅಷ್ಟೇ ಬಿಳಿ ಎಳ್ಳು ಹಾಕೊಂಡೇನಿ ನಾನು. ಬರೀ ಎಲೆ ಎಷ್ಟು ಹಾಕೊಂಡ್ರೆ ಕೈ ಆಗ್ಬೋದು ರೀ. ಹಾಗಾಗಿ ನಾ ಈ ಥರ ಮಸಾಲೆ ಮಾಡಿ ಅದಕ್ಕೆ ಎಲೆ ಗೊಜ್ಜು ಮಾಡತ್ತೀನಿ. 2 ದೊಡ್ಡ ಸ್ಪೂನ್ಲೆ ಬಿಳಿ ಎಳ್ಳು ಹಾಕೊಂಡೀನಿ. ಅವನು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಅವ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಅವು ಘಮ ವಾಸನೆ ಬರ್ತಾವೆ ಅಲ್ಲಿ ಮಟ್ಟ ಈ ರೀತಿ ಹುರ್ಕೊಂಡೆ ನೋಡ್ರಿ. ಸಣ್ಣ ಉರಿಗೆ ಹತ್ತಿಸಕ್ಕೆ ಹೋಗ್ಬೇಡ್ರಿ ಎಳ್ಳನ್ನ ನೋಡ್ರಿ. ಈಗ ಇದನ್ನು ಒಂದು ಬೇರೆ ಪ್ಲೇಟಿಗೆ ತಗೊಂಡೆ ಹುರಿದಿದ್ದಾದ್ಮ್ಯಾಗ ಇದಕ್ಕೆ ಒಂದು ಸ್ಪೂನ್ ಸಣ್ಣ ಸ್ಪೂನ್ಲೆ ಎಣ್ಣೆ ಹಾಕೋತೀನಿ. ಎಣ್ಣೆ ಹಾಕ್ಕೊಂಡು ನಾನು ಇದಕ್ಕೆ ಫಸ್ಟಿಗೆ ಕಡ್ಲಿಬೇಳೆ ಹಾಕೋತೇನೆ ನೋಡ್ರಿ. ಎಳ್ಳು ಯಾವ ಸ್ಪೂನ್ಲೆ ತೊಗೊಂಡಿದ್ವಲ್ಲ ಅದೇ ಸ್ಪೂನ್ಲೆ 1 ಸ್ಪೂನ್ ನಾನು ಕಡ್ಲಿಬೇಳೆ ಹಾಕೋತೀನಿ. ಆಮೇಲೆ ಒಂದು ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಉದ್ದಿನಬೇಳೆ ಹಾಕೋತೀನಿ. ಉದ್ದಿನಬೇಳೆ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡ್ರಿ. ಇವನು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಈ ರೀತಿ ಎಣ್ಣೆಯಾಗ ಹುರಿತೆ ನೋಡ್ರಿ. ಜೋರು ಗ್ಯಾಸ್ ಫ್ಲೇಮ್ ಜೋರು ಮಾಡಕ್ಕೆ ಹೋಗ್ಬೇಡ್ರಿ. ಈ ರೀತಿ ಸಣ್ಣ ಉರಿ ಇಟ್ಕೊಂಡು ಹುರ್ಕೋರಿ ಇವನ್ನೆಲ್ಲ. ಈಗ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆದ ಕೂಡ ನಾನು ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು ಹಾಕೋತೇನೆ ನೋಡ್ರಿ. ಅಂದ್ರೆ ಹವಿಸ್ ಕಾಳು ಅದನ್ನು 1 ಸ್ಪೂನ್ ಹಾಕೊಂಡೇನಿ. ಈ ರೀತಿ ಹುರ್ಕೊಂಬಿಡೋಣ್ರಿ. ಅದನ್ನು ಸಣ್ಣ ಉರಿ ಇಟ್ಕೊಂಡು ಹುರ್ಕೋರಿ. ಗ್ಯಾಸ್ ಫ್ಲೇಮ್ ಜೋರು ಮಾಡಕ್ಕೆ ಹೋಗ್ಬೇಡ್ರಿ. ಈ ಥರ ಒಂದು 2 ನಿಮಿಷ ಈ ರೀತಿ ಹುರ್ಕೊಂಡು ಬಿಡೋಣ್ರಿ ಅದನ್ನೆಲ್ಲ ಕೂಡ. ಈಗ ಇದು ಹುರಿದಿದ್ದಾತು ನೋಡ್ರಿ. ಇದನ್ನು ಒಂದು ಬೇರೆ ಪ್ಯಾನಿಗೆ ತೆಗೆದುಬಿಡ್ತೇನೆ ನೋಡ್ರಿ. ಈ ಕಲರ್ ಚೇಂಜ್ ಆಗೈತಲ್ಲ ಈ ರೀತಿ ಹುರ್ಕೋಬೇಕು ನೋಡ್ರಿ. ನಾ ಈಗ ತೋರಿಸಿನಲ್ಲ ಈ ರೀತಿ ಹುರ್ಕೊಂಬಿಡ್ರಿ. ಈಗ ಇದನ್ನೆಲ್ಲ ತೆಗ್ದಿದ್ದಾತು ನೋಡ್ರಿ. ಎಷ್ಟು ಚಲೋ ಹುರಿದಾವು ಸಣ್ಣ ಉರಿ ಇಟ್ಕೊಂಡು. ಆಮೇಲೆ ನಾನು ಅದರೊಳಗೆ ಎಣ್ಣೆ ಇರ್ತೈತಲ್ರಿ ಇನ್ನೂ ಸ್ವಲ್ಪ. ಅದಕ್ಕೆ ನಾನು 1-2 ಮೆಣ್ಸಿಕಾಯಿ ಹಾಕೋತೀನಿ ನೋಡ್ರಿ. ಅಂದ್ರೆ ಇವು ಗುಂಟ್ರು ಮೆಣ್ಸಿಕಾಯಿ ಅಲ್ರಿ. 2 ಅಥವಾ 3 ಹಾಕೋತೀನಿ. ನಾವು ಖಾರ ಕಡಿಮೆ ಇರೋದ್ರಿಂದ. ಬ್ಯಾಡಗಿ ಮೆಣ್ಸಿಕಾಯಿ ಆದ್ರೆ ನೀವು ಇನ್ನೊಂದೆರಡು ಹೆಚ್ಚಿಗೆ ಹಾಕೋಬೋದ್ರಿ. ಯಾಕಂದರೆ ಕಲರ್ ಅಷ್ಟೇ ಇರ್ತಾವೆ ಇವು ಖಾರ ಇರೋದ್ರಿಂದ ನಾನು ಒಂದು 3 ಹಾಕೋತೀನಿ. ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೋತೀನಿ ನೋಡ್ರಿ. ಇದನ್ನು ಸಣ್ಣ ಉರಿ ಇಟ್ಕೊಂಡು ಇದನ್ನು ಈ ರೀತಿ ಹುರ್ಕೋತೀನಿ. ಇದನ್ನು ಕಡಲೆಬೇಳೆ ಹುರಿದಿಟ್ಟಿದ್ವಲ್ಲ ಅದನ್ನು ತಕ್ಕೋತೀನಿ. ನಾವು ಅಗಳೇ ಎಳ್ಳು ಹುರಿದಿದ್ವಲ್ಲ ಅದನ್ನು ಬೇರೆ ಇವನ್ನ ಬೇರೆ ಮಾಡಿಟ್ಕೊಂಡೇನಿ ನೋಡ್ರಿ. ಈಗ ನಾನು ಇವನ್ನ ಎಲೆನ ಅಂದ್ರೆ ಅಜ್ವಾನ್ ಎಲೆ ಇರ್ತಾವಲ್ಲ ಅದನ್ನು ಸ್ವಚ್ಛಕ್ಕೆ ತೊಳೆದು ಅರ್ಬಿ ತೊಗೊಂಡು ಒರೆಸಿ ಅದ್ರ ಮ್ಯಾಗಿನ ಧೂಳು ಎಲ್ಲ ತೊಗೊಂಡು ತೆಗೆದು. ಯಾಕಂದ್ರೆ ಹೊರಗಿರ್ತಾವಲ್ಲ ಧೂಳು ಅದು ಜಾಸ್ತಿ ಕುಂದಿರ್ತೈತಿ. ಅದನ್ನು ತೊಳೆದು ಅರ್ಬಿ ತೊಗೊಂಡು ಒರೆಸ್ಕೋಬೇಕ್ರಿ ನೋಡ್ರಿ. ಅವನ್ನ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ಹುರ್ಕೋತೀನಿ. ಈಗ ನಾ ಹುರಿದೇನೆಲ್ಲ ಮೆತ್ತಗಾಗ್ಯಾವಲ್ಲ ಸೇಮ್ ಇದೇ ರೀತಿನ ಮೆತ್ತಗಾಗಿರ್ಬೇಕು ನೋಡ್ರಿ ಅವು. ಇವನ್ನ ಬಾಳ್ಗಿ ಇನ್ನೂ ಸ್ವಲ್ಪ ಬಿಸಿ ಇರ್ತೈತಲ್ಲ ಅದ್ರಾಗ ಬಿಟ್ಬಿಟ್ರೆ ಇನ್ನೂ ಸ್ವಲ್ಪ ಮೆತ್ತಗೆ ಹಾಕಾವ ನೋಡ್ರಿ. ಈಗ ಅದೆಲ್ಲ ಹುರ್ಕೊಂಡಿದ್ದಾತ್ರಿ. ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ. ಅದಕ್ಕೆ ಎಳ್ಳು ಹುರಿದಿಟ್ಟಿದ್ವಲ್ಲ ಅದನ್ನು ಹಾಕೋತೇನೆ ನೋಡ್ರಿ. ಹಾಕ್ಕೊಂಡು ಫಸ್ಟಿಗೆ ಅದನ್ನು ರುಬ್ಕೊಂಬರ್ತೀನಿ ನೋಡ್ರಿ. ಈ ರೀತಿ ಪುಡಿ ಈಗ ರುಬ್ಕೊಂಬರ್ರಿ. ಆಮೇಲೆ ಕಡಲೆಬೇಳೆ ಮೆಣ್ಸಿಕಾಯಿ ಎಲ್ಲ ಹುರಿದಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೀನಿ ನೋಡ್ರಿ. ಫಸ್ಟಿಗೆ ಇದನ್ನಷ್ಟ ಮಿಕ್ಸಿ ಮಾಡ್ಕೊಂಬರ್ರಿ. ಆಮೇಲೆ ಮತ್ತು ಅವು ಎಲೆ ಹುರಿದಿಟ್ಟಿದ್ರಲ್ಲ ಅದನ್ನು ಹಾಕ್ಕೊಂಡು ಮಾಡ್ಕೊಂಡ್ರಿ ನೋಡ್ರಿ. ಇದು ಪೌಡ್ರ್ ಆದಂಗೆ ಆಗೈತಿ. ಈಗ ನಾವು ಅಜ್ವಾನ್ ಎಲೆ ಹುರಿದಿಟ್ಟಿದ್ವಲ್ಲ ನೋಡ್ರಿ ಅದ ಬಾಳ್ಗೆ ಹಾಕ್ಬಿಟ್ಟಿದ್ಕೆ ಎಲ್ಲ ಮೆತ್ತಗೆ ಆದಂಗೆ ಆಗ್ಯಾವ. ಇವನ್ನ ಇದ್ರೊಳಗೆ ಹಾಕ್ತೇನೆ ನೋಡ್ರಿ ಮಿಕ್ಸಿ ಒಳಗೆ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಹುಣಸೆಹಣ್ಣು ಹಾಕ್ತಿರ್ತೇವಲ್ಲ ಅದರಿಂದ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತೇನೆ ನೋಡ್ರಿ. ಇದಕ್ಕೆ ನಾನು ಹಾಕ್ಕೊಂಡು ಇದನ್ನು ಒಂದು ಸುತ್ತಷ್ಟು ಸುತ್ಕೊಂಬರ್ತೇನೆ ರೀ ನೋಡ್ರಿ. ಎಲ್ಲ ಮಿಕ್ಸ್ ಆಗೈತಿ. ಈಗ ಮಸ್ತ್ ಆಗೈತಿ. ನೋಡ್ತಾನೆ ಘಮ ಅನ್ನತ್ತಿತ್ತು ನೋಡ್ರಿ. ಅಷ್ಟು ರುಚಿಯಾಗಿತ್ತು. ಅದು ಎಲೆ ಅಷ್ಟು ಫ್ಲೇವರ್ ಬಿಡೋದೇ ಇಲ್ಲರಿ ಮಸಾಲೆ ಎಲ್ಲ ಹಾಕಿದ್ರಿಂದ. ಬರೀ ನಾವು ಎಲ್ಲಿ ಅಷ್ಟು ಜಾಸ್ತಿ ಹಾಕ್ಬಿಟ್ರೆ ಅದು ಅಜ್ವಾನದ ವಾಸನೆ ಜಾಸ್ತಿ ಬರ್ತೈತಲ್ಲ ತಿನ್ನೋಕೆ ಆಗೋದಿಲ್ಲ ರೀ ಅದು.
ಈಗ ಒಂದು ಬೌಲ್ ಒಳಗೆ ನಾ ಹಾಕೊಂಡ್ಬಿಡ್ತೀನಿ ನೋಡಿರಿ ರುಬ್ಬಿದ್ದೆಲ್ಲ. ನೀವು ಇದಕ್ಕೆ ತುಪ್ಪ ಎಣ್ಣೆ ಆದರೂ ಹಾಕ್ಕೋಬೋದು. ನಾನು ಬರೀ ಇದನ್ನು ಪೌಡ್ರ ಇದನ್ನು ರುಬ್ಕೊಂಬಂದೇವಲ್ಲ ಅದನ್ನು ಹಾಕ್ಕೊಂಡು ಅದಕ್ಕೆ ಮ್ಯಾಗ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಕಲಿಸ್ಕೊಂಡ್ಬಿಡ್ತೇನೆ ನೋಡಿರಿ. ನೋಡಿರಿ ಇಷ್ಟ ರೀ. ನಾವು ಇದು ಮುಳುಗಾಯಿ ಹಿಂಡಿ ಅದು ಮಾಡ್ತೀವಲ್ಲ ಸೇಮ್ ಅದೇ ರೀತಿ ನೋಡಿರಿ. ಇದು ನೆಗಡಿ ಕೆಮ್ಮು ಕಫಕ್ಕಂತೂ ಭಾಳ ಚಲೋ ನೋಡಿರಿ. ಮಕ್ಕಳಿಗಂತೂ ಇದನ್ನು ಅನ್ನದಾಗ ತಿನ್ನಿಸ್ಬಿಟ್ರೆ ಮಕ್ಕಳ ಕೆಮ್ಮು ನೆಗಡಿ ಎಲ್ಲ ಹಾಗಲೇ ಮುಗಲೇ ಬರೋದೇನೇ ಇಲ್ಲರಿ, ಲಘುನ ಸರಿದು ಬಿಡ್ತೈತಿ ನೋಡಿರಿ. ಈ ರೀತಿ ಒಂದು ಸ್ವಲ್ಪ ತೊಗೊಂಡು ಉಂಡೆ ಮಾಡ್ಕೊಂಡು ಬಿಸಿ ಬಿಸಿ ಅನ್ನದಾಗ ಈ ಉಂಡೆ ಇಟ್ಕೊಂಡು ಅದ್ರ ಮ್ಯಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಣ್ಣಾಕೊಂತ ಬಿಟ್ರಂಕ್ರಿ ಆಹಾ, ಯಾವ ಸಾರು ಪಲ್ಯ ಮತ್ತು ರಸಮ್ ಏನೂ ಬೇಡ ನೋಡಿರಿ. ಇದಷ್ಟು ಇದ್ದುಬಿಟ್ರೆ ನೋಡಿರಿ ಎಷ್ಟು ನೋಡಾಕೂ ಅಷ್ಟು ಚಂದ ಐತಿ ಮತ್ತು ತಿನ್ನಾಕೂ ಅಷ್ಟು ರುಚಿ ಐತಿ ನೋಡಿರಿ. ಈಗ ನೋಡಿರಿ ನಾ ಬಿಸಿ ಬಿಸಿ ಅನ್ನ ಮಾಡಿದ್ದೆ ಅದನ್ನು ಹಾಕ್ಕೋತೇನೆ. 1-2 ಸ್ಪೂನಷ್ಟು ಅನ್ನ ಹಾಕ್ಕೊಂಡು ಇದ್ರ ಮ್ಯಾಗ ಅದು ಮಾಡಿಟ್ಟಿದ್ವೆಲ್ಲ ಗೊಜ್ಜು ಅದನ್ನ ಇಟ್ಕೊಂಡು ಅದ್ರ ಮ್ಯಾಗ 1 ಸ್ಪೂನಷ್ಟು ತುಪ್ಪ ಹಾಕ್ಕೋತೀನಿ ನೋಡಿರಿ. ನಾನು ಮನೆಯೊಳಗೆ ಮಾಡಿದ ತುಪ್ಪ ಇದೆ. ಕಲಿಸ್ಕೊಂಡು ತಿನ್ನಾಕೊಂತ ಬಿಟ್ರೆ ಆಹಾ ಅಷ್ಟು ರುಚಿಯಾಗಿರ್ತೈತೆ ನೋಡಿರಿ. ಮತ್ತು ಯಾರೆಲ್ಲ ಶಶಿ ಕುಕಿಂಗಿಗೆ ಹೊಸದಾಗಿ ನೋಡಕ್ಕೆ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ ಕರಿತೈತಲ್ಲ ಅದನ್ನು ಒತ್ತಿದ್ರೆ ನಾವು ಹೊಸ ವಿಡಿಯೋ ಮಾಡಿದ್ದು ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತೆ ನೋಡಿರಿ. ಮತ್ತು ವಿಡಿಯೋ ಹೆಂಗಾಗೈತೆ ಅನ್ನೋದು ಕಮೆಂಟ್ ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಒಂದು ಲೈಕ್ ಕೊಟ್ಟರೆ ನೀವು ಇನ್ನೂ ಸಪೋರ್ಟ್ ಮಾಡ್ದಂಗೆ ಆಕೈತೆ ನಮಗೆ. ಮತ್ತು ನಾ ಮಾಡಿದ ವಿಡಿಯೋ TV ಟ್ಯಾಬು ಮೊಬೈಲ್ ಕಂಪ್ಯೂಟರ್ ಕಡೆ ಎಲ್ಲ ಬರ್ತಿರ್ತೈತಿ. ನೀವು ಯಾವ ಊರಿಂದ ಯಾವ ಕಡೆಯಿಂದ ನೋಡೋದು ಅನ್ನೋದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್